ನಾನು ನಿಮ್ಮ ರಾಕೇಶ್. ಇವತ್ತಿನ ವಿಡಿಯೋದಲ್ಲಿ ನಾವು KSETಗೆ ಸಂಬಂಧಪಟ್ಟಂತೆ ಮನಿ ಆ್ಯಂಡ್ ಬ್ಯಾಂಕಿಂಗ್ ಕಾನ್ಸೆಪ್ಟ್ನಲ್ಲಿ ಕಾಂಪೊನೆಂಟ್ಸ್ ಆಫ್ ಮನಿ ಸಪ್ಲೈ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ವಿಡಿಯೋ ಮಾಡೋದು ನಾನು ಭಾಳ ಗ್ಯಾಪ್ ಆಯಿತು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಲ್ಯಾಪ್ಟಾಪಲ್ಲಿ ನಾನು ಟೈಪ್ ಮಾಡಿ ಇಟ್ಟಿರುವಂತಹ ನೋಟ್ಸು ಎರೇಸ್ ಆಗಿಬಿಟ್ಟಿತ್ತು. ಅಂದರೆ ಲ್ಯಾಪ್ಟಾಪಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಎಲ್ಲ ನೋಟ್ಸ್ಗಳು ಎರೇಸ್ ಆಗಿದ್ವು. ಆ ಕಾರಣದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. KSET ಎಕ್ಸಾಮ್ ಬರೋವರೆಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋನ ನಾನು ಇವತ್ತಿಂದ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂಪೊನೆಂಟ್ಸ್ ಆಫ್ ಮನಿ ಸಪ್ಲೈ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಹಣವು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಆಧುನಿಕ ಅರ್ಥವ್ಯವಸ್ಥೆಯು ಹಣವಿಲ್ಲದೆ ನಡೆಯಲಾರದು. ಹಣವು ಅರ್ಥವ್ಯವಸ್ಥೆಯ ಎಲ್ಲ ಶಾಖೆಗಳಲ್ಲೂ, ಅಂದರೆ ವಿನಿಮಯ ಆಗಿರ್ಬೋದು, ಉತ್ಪತ್ತಿ ಆಗಿರ್ಬೋದು, ವಿತರಣೆ ಆಗಿರ್ಬೋದು ಮತ್ತು ಸಾರ್ವಜನಿಕ ಆರ್ಥಿಕ ವ್ಯವಸ್ಥೆಯ ಎಲ್ಲದರಲ್ಲಿಯೂ ಮಹತ್ವದ ಸ್ಥಾನವನ್ನು ಈ ಹಣ ಪಡೆದಿದೆ ಸ್ನೇಹಿತರೆ. ಏನು ಪ್ರಮುಖವಾಗಿ ಪಾತ್ರವನ್ನು ವಹಿಸುತ್ತೆ ಇದು ಹಣ ಅಂತ ಹೇಳಿದರೆ ಸ್ನೇಹಿತರೆ, ನಾವು ಉತ್ಪಾದನೆಯನ್ನು, ಆರ್ಥಿಕ ಚಟುವಟಿಕೆಯಲ್ಲಿ ಮೇನ್ ಬರೋದು ಉತ್ಪಾದನೆ. ಈ ಉತ್ಪಾದನೆಯನ್ನು ಮಾಡಬೇಕು ಅಂತ ಹೇಳಿದರೆ ಹಣ ಬೇಕಾಗ್ತಾ ಹೋಗುತ್ತೆ. ವ್ಯಾಪಾರ, ಟ್ರೇಡ್, ಒಂದು ದೇಶದಿಂದ ಮತ್ತೊಂದು ದೇಶದಲ್ಲಿ ನಾವು ವ್ಯವಹಾರ ಮಾಡಬೇಕು ಅಂತ ಹೇಳಿದರೆ, ಅಥವಾ ನಮ್ಮ ದೇಶದಲ್ಲಿ ನಾವು ವ್ಯಾಪಾರ ಮಾಡಬೇಕು ಅಂತ ಹೇಳಿದರೆ ಹಣ ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ. ಸಂಪನ್ಮೂಲಗಳ ಹಂಚಿಕೆ, ಏನು ಸಂಪನ್ಮೂಲಗಳನ್ನು ಸರಿಯಾಗಿ ಹಂಚಿಕೆ ಮಾಡಬೇಕು ಅಂತ ಹೇಳಿದರೆ ಹಣ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸರ್ಕಾರದ ಕಾರ್ಯಗಳನ್ನು ನಡೆಸಬೇಕು ಅಂತ ಹೇಳಿದರೆ ಹಣ ಬೇಕಾಗ್ತಾ ಹೋಗುತ್ತೆ. ಸಾಲದ ಮಾರುಕಟ್ಟೆ ನಿರ್ವಹಣೆಗೂ ಹಣ ಬೇಕಾಗುತ್ತೆ. ವಿನಿಮಯ, ಎಕ್ಸ್ಚೇಂಜ್, ಸರಕು ಮತ್ತು ಸೇವೆಗಳನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹಣ ಬೇಕಾಗ್ತಾ ಹೋಗುತ್ತೆ. ಮುಖ್ಯವಾಗಿ ನಾವು ಅನುಭೋಗ ಮಾಡೋದಕ್ಕೆ ಹಣವಿಲ್ಲದ್ರೆ ಸಾಧ್ಯನೇ ಇಲ್ಲ. ಅನುಭೋಗ ಮಾಡೋಕ್ಕೆ ಹಣ ಬೇಕಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಹಣಕ್ಕೆ ಭಾರತದ ಕೇಂದ್ರ ಬ್ಯಾಂಕ್ ಹಣದ ಪೂರೈಕೆಯನ್ನು ಹೇಗೆ ಮಾಡುತ್ತೆ ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಕಾಂಪೊನೆಂಟ್ಸ್ ಆಫ್ ಮನಿ ಸಪ್ಲೈ. ಇಲ್ಲಿ ಕಾಂಪೊನೆಂಟ್ಸ್ ಆಫ್ ಮನಿ ಸಪ್ಲೈಯಲ್ಲಿ ನೋಡ್ತಾ ಹೋಗೋದಾದರೆ ಇಲ್ಲಿ ಫಸ್ಟು ನಾವೇನು ತಿಳ್ಕೊಳ್ಳೋಣ ಅಂದರೆ ಮೀನಿಂಗ್ ಆಫ್ ಮನಿ. ಇದು ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಹಣ ಅಂದರೆ ಏನು ಅಂತ. ವಿನಿಮಯ ಮಾಧ್ಯಮವಾಗಿ ಸಾರ್ವತ್ರಿಕವಾಗಿ ಸ್ವೀಕಾರವಾಗುವ ಯಾವುದೇ ಸರಕು ಹಣವಾಗಿರುತ್ತದೆ ಅಂತೇಳಿ ನಮಗೆ ಈಗೆಲ್ಲರಿಗೂ ತಿಳಿದಿದೆ ಸ್ನೇಹಿತರೆ. ಹಣವು ಏನನ್ನು ಮಾಡುತ್ತದೆಯೋ ಅದೇ ಹಣ ಅಂತೇಳಿ ವಾಕರ್ ಅನ್ನುವಂಥ ಅರ್ಥಶಾಸ್ತ್ರಜ್ಞ ತಿಳಿಸಿದ್ದಾನೆ. ಸಾರ್ವತ್ರಿಕವಾಗಿ ಸ್ವೀಕಾರಾರ್ಹವಾಗುವ ಯಾವುದೇ ವಸ್ತುವನ್ನು ನಾವು ಏನಂತ ಹೇಳಿ ಕರಿತೀವಿ, ಹಣ ಅಂತೇಳಿ ಕರಿತೀವಿ ಅಂತೇಳಿ ಸಾಲಿಗ್ಮನ್ ಎಂಬ ಅರ್ಥಶಾಸ್ತ್ರಜ್ಞ ತಿಳಿಸ್ತಿದ್ದಾನೆ ಸ್ನೇಹಿತರೆ. ಇಲ್ಲಿ ಹಣದ ಪೂರೈಕೆ, ಸಪ್ಲೈ ಆಫ್ ಮನಿ, ಯಾವ ರೀತಿ ಹಣದ ಪೂರೈಕೆಯನ್ನು RBI ಮಾಡುತ್ತೆ, ಹೇಗೆ ಅಳತೆ ಮಾಡುತ್ತೆ, ಹೇಗೆ ಮಾಪನ ಮಾಡುತ್ತೆ ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಅರ್ಥವ್ಯವಸ್ಥೆಯು ತನ್ನಲ್ಲಿ ಹಿಡಿದಿಟ್ಟುಕೊಂಡಿರುವ ಹಣದ ಮೊತ್ತಕ್ಕೆ ಹಣದ ಪೂರೈಕೆ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಂತಂದರೆ ಒಂದು ವರ್ಷನೇ ಆಗಿರ್ಬೋದು. ಈ ಅವಧಿಯಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಹಣವನ್ನು ನಾವು ಏನಂತ ಹೇಳಿ ಕರಿತೀವಿ, ಹಣದ ಪೂರೈಕೆ ಅಂತೇಳಿ ಕರಿತೀವಿ ಸ್ನೇಹಿತರೆ. ಈ ಒಂದು ನಿರ್ದಿಷ್ಟ ಕಾಲದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಲಭ್ಯವಿರುವ ಒಟ್ಟು ಹಣದ ಪ್ರಮಾಣವನ್ನು ನಾವು ಹಣದ ಪೂರೈಕೆ ಅಂತೇಳಿ ಕರಿತೀವಿ. ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಲಭ್ಯವಿರುವ ಅಂತಂದರೆ ಈಗ ನಮ್ಮ ಹತ್ರ ಇರುವಂಥ ಹಣ ಆಗಿರ್ಬೋದು, ಸರ್ಕಾರದ ಹತ್ರ ಇರುವಂಥ ಹಣ ಆಗಿರ್ಬೋದು, ಬ್ಯಾಂಕ್ಗಳ ಹತ್ರ ಇರುವಂತಹ ಹಣ ಇರ್ಬೋದು. ಇದನ್ನೇ ನಾವು ಏನಂತ ಹೇಳಿ ಕರಿತೀವಿ, ಹಣದ ಪ್ರಮಾಣ ಅಥವಾ ಹಣದ ಪೂರೈಕೆ ಅಂತೇಳಿ ಕರಿತೀವಿ ಸ್ನೇಹಿತರೆ. ಈ ಒಂದು ಹಣದ ಪೂರೈಕೆಯನ್ನು RBI ಬ್ಯಾಂಕು ಯಾವ ರೀತಿ ಮಾಪನ ಮಾಡ್ತಿತ್ತು, ಯಾವ ಇದರಿಂದ ಬೇಸ್ ಮೇಲೆ ಇದನ್ನು ಮಾಡ್ತಾಯಿತ್ತು ಅಂತ ಅಂದರೆ ಸ್ನೇಹಿತರೆ, ಇಲ್ಲಿ M=C+CU+D ಎಂದು ಮಾಪನ ಮಾಡ್ತಾಯಿತ್ತು ಮೊದಲಿಗೆ. ಏನಪ್ಪ ಅಂತಂದರೆ ಇಲ್ಲಿ M ಅನ್ನೋದು ಹಣದ ಪೂರೈಕೆಯನ್ನು ಸೂಚಿಸುತ್ತೆ. C ಅನ್ನೋದು ಲೋಹದ ನಾಣ್ಯಗಳು ಅಂತಂದರೆ ಈಗ ಚಲಾವಣೆಯಲ್ಲಿರುವಂತಹ 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಕಾಯಿನ್ ಆಗಿರ್ಬೋದು. ಇವನ್ನೆಲ್ಲ ಹಣದ ಲೋಹದ ನಾಣ್ಯಗಳು ಅಂತೇಳಿ ಕರಿತೀವಿ ಸ್ನೇಹಿತರೆ. CU ಕರೆನ್ಸಿ ನೋಟುಗಳು 500 ರೂಪಾಯಿ ನೋಟ್ ಆಗಿರ್ಬೋದು, 2000 ರೂಪಾಯಿ ನೋಟ್ ಆಗಿರ್ಬೋದು. ಇವುಗಳನ್ನು ನಾವು ಕರೆನ್ಸಿ ನೋಟುಗಳು ಅಂತೇಳಿ ಕರಿತೀವಿ ಸ್ನೇಹಿತರೆ. ಇಲ್ಲಿ ಡಿ ಅಂದರೆ ಡೆಪಾಸಿಟ್ ಅಂತೇಳಿ ಕರಿತೀವಿ. ಡೆಪಾಸಿಟ್ ಬ್ಯಾಂಕ್ಗಳಲ್ಲಿರುವ ಠೇವಣಿಗಳನ್ನು ಸಹ
ಇದು ಒಳಗೊಂಡಿದೆ. ಈ 3 ಅಂಶಗಳ ಆಧಾರದ ಮೇಲೆ RBI ಬ್ಯಾಂಕು ಮಾಪನ ಮಾಡ್ತಾ ಇತ್ತು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದು ಸ್ನೇಹಿತರೆ. ಭಾರತದ ಕೇಂದ್ರ ಬ್ಯಾಂಕು 3 ಅಂಶಗಳ ಈ 3 ಅಂಶ ಯಾವುದು 3 ಅಂಶ ಅಂತಂದರೆ ಲೋಹದ ನಾಣ್ಯಗಳು, ಕರೆನ್ಸಿ ನೋಟುಗಳು, ಠೇವಣಿಗಳು. ಈ 3 ಅಂಶಗಳ ಮೊತ್ತವಾಗಿದೆ ಎಂದು ಹಣದ ಪೂರೈಕೆಯನ್ನು ಮಾಪನ ಮಾಡುತ್ತಿತ್ತು. ಇದನ್ನು ನಾವೇನಂತ ಹೇಳಿ ಕರಿತೀವಿ ಸ್ನೇಹಿತರೆ? ಸೀಮಿತ ಹಣ ಅಂತ ಹೇಳಿ ಕರಿತೀವಿ. ಯಾವುದಕ್ಕೆ ಸೀಮಿತ ಹಣ ಅಂತ ಹೇಳಿ ಕರಿತೀವಿ? M=C+CU+D ಅನ್ನು ನಾವು ಸೀಮಿತ ಹಣ ಅಂತೇಳಿ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ಕಾಂಪೊನೆಂಟ್ಸ್ ಆಫ್ ಮನಿ ಸಪ್ಲೈ, ಈ ಹಣದ ಪೂರೈಕೆಯ ವಿಭಾಗಗಳನ್ನು ನಾವಿಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಹಣದ ಪೂರೈಕೆಯ ವಿಭಾಗಗಳಲ್ಲಿ ನಾವು 4 ವಿಭಾಗಗಳನ್ನು ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. 1967-68 ವರೆಗೆ RBI ಅಥವಾ ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಎಂದು ಕರೆಯಲ್ಪಡುವ ಭಾರತದ ರಿಸರ್ವ್ ಬ್ಯಾಂಕ್ ಹಣದ ಪೂರೈಕೆಯನ್ನು ಯಾವ ರೀತಿ ಅಳಿತಾ ಇತ್ತು ಅಂತಂದರೆ ಇಲ್ಲಿ ಹೊಸ ಅಂಶವನ್ನು ಪರಿಚಯಿಸ್ತು. ಅದು ಯಾವುದಪ್ಪ ಅಂತ ಅಂದರೆ ಪರಿಷ್ಕರಣೆ ಮಾಡಿ ಹೊಸ ಅಂಶವನ್ನು ಪರಿಚಯಿಸ್ತು. ಅದು ಯಾವುದಪ್ಪ ಅಂದರೆ M3 C+CU+DD+TD ಅನ್ನೋದನ್ನು ಪರಿಚಯಿಸ್ತು ಸ್ನೇಹಿತರೆ. ಇಲ್ಲಿ M3 ಅನ್ನೋದನ್ನು ವಿಶಾಲ ಹಣವನ್ನು ಸೂಚಿಸುತ್ತೆ. ಇದನ್ನು ವಿಶಾಲ ಹಣ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇಲ್ಲಿ ಅವಾಗಲೇ ತಿಳ್ಕೊಂಡಾಗೆ C ಏನು ಸೂಚಿಸುತ್ತೆ? ಲೋಹದ ನಾಣ್ಯಗಳು. CU ಕರೆನ್ಸಿ ನೋಟುಗಳನ್ನು ಸೂಚಿಸುತ್ತೆ. DD ಚಾಲ್ತಿ ಠೇವಣಿಗಳು ಅಥವಾ ಡಿಮಾಂಡ್ ಡೆಪಾಸಿಟ್ ಅನ್ನೋದನ್ನು ಸೂಚಿಸುತ್ತೆ. TD ಟೈಮ್ ಡೆಪಾಸಿಟ್ ಕಾಲಾವಧಿ ಠೇವಣಿಗಳನ್ನು ಸೂಚಿಸ್ತಾ ಹೋಗುತ್ತೆ ಸ್ನೇಹಿತರೆ. 1967-68 ಇದ್ದಂತಹ ಹಣದ ಪೂರೈಕೆಯನ್ನು ಪರಿಷ್ಕರಿಸಿ ಹೊಸ ಅಂಶವನ್ನು ಸೂಚಿಸಿತ್ತು. ಅದು ಯಾವುದಪ್ಪ ಅಂತಂದರೆ M3 ಅನ್ನೋ ಅಂಶವನ್ನು ಪರಿಷ್ಕರಿಸಿತು. ಅದನ್ನು ನಾವು ವಿಶಾಲ ಹಣ ಅಂತೇಳಿ ಕರಿತೀವಿ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಹಣದ ಪೂರೈಕೆಯಲ್ಲಿ ನಾವು 4 ಉಪಾಂಗಗಳನ್ನು ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ಅಂತಂದರೆ ಬರೋದು M1. ಇದಕ್ಕಿಂತ ಮುಂಚೆ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂತಂದರೆ M0 ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. M0 ಅಂತಂದರೆ ಮೀಸಲು ಹಣ ಅಥವಾ ರಿಸರ್ವ್ ಮನಿ. ನಿಮ್ಮೆಲ್ಲರ ಹತ್ರ ಇರುವಂತಹ ಮೀಸಲಾಗಿ ಇಟ್ಟುಕೊಂಡಿರುವಂತಹ ಹಣವನ್ನು ನಾವು ರಿಸರ್ವ್ ಮನಿ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇಲ್ಲಿ ರಿಸರ್ವ್ ಮನಿ ಏನನ್ನು ಒಳಗೊಂಡಿರ್ತದೆ, ಯಾವ್ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಅಂತಂದರೆ ಸಾರ್ವಜನಿಕರ ಬಳಿ ಚಲಾವಣೆಯಲ್ಲಿರುವ ನಗದು ಹಣ ಅಂತಂದರೆ ನಿಮ್ಮ ಕೈಯಲ್ಲಿರುವಂತಹ ಹಣ ಪ್ಲಸ್ RBIನಲ್ಲಿರುವ ವಾಣಿಜ್ಯ ಬ್ಯಾಂಕುಗಳು ಹೊಂದಿರುವ ಠೇವಣಿಗಳು. RBIನಲ್ಲಿ ಏನು ಠೇವಣಿಗಳನ್ನು ಇಡ್ತಾವ ವಾಣಿಜ್ಯ ಬ್ಯಾಂಕುಗಳು ಅವು ಪ್ಲಸ್ RBIನ ಇತರೆ ಠೇವಣಿಗಳನ್ನು ನಾವು ಮೀಸಲು ಹಣ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇವುಗಳನ್ನು ಚೆನ್ನಾಗಿ ಬರೆದಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಈ ಕಾನ್ಸೆಪ್ಟಿಂದ KSET ಪರೀಕ್ಷೆಯಲ್ಲಿ 1 ಅಥವಾ 2 ಕ್ವಶನ್ಗಳು ಪ್ರಮುಖವಾಗಿ ಬಂದೇ ಬರ್ತವೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಹಣದ ಉಪಾಂಗಗಳು ಅಲ್ಲಿ 4 ವಿಧದ ಮನಿ ಸಪ್ಲೈಯನ್ನು ಅಥವಾ ಹಣದ ಪೂರೈಕೆಯನ್ನು ನಾವು ನೋಡ್ಬೋದು. ಇಲ್ಲಿ ಮೊದಲನೇದು M1 ಅನ್ನು ನಾವು ನ್ಯಾರೋ ಮನಿ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಇಲ್ಲಿ ನ್ಯಾರೋ ಮನಿ ಏನನ್ನು ಒಳಗೊಂಡಿದೆ ಅಂತಂದರೆ ಸಾರ್ವಜನಿಕರ ಬಳಿ ಇರುವ ಕರೆನ್ಸಿ ನೋಟುಗಳು ಅಥವಾ ನಾಣ್ಯಗಳು ಪ್ಲಸ್ ವಾಣಿಜ್ಯ ಬ್ಯಾಂಕುಗಳ ಬೇಡಿಕೆಯ ಠೇವಣಿಗಳು. ಇಲ್ಲಿ ವಾಣಿಜ್ಯ ಬ್ಯಾಂಕುಗಳ ಬೇಡಿಕೆ ಠೇವಣಿಗಳು ಅಂತಂದರೆ ಏನಪ್ಪ ಅಂದರೆ ಬೇಡಿಕೆ ಠೇವಣಿಗಳು ಅಂತಂದರೆ ನಾವು ಇಲ್ಲಿ ಠೇವಣಿಗಳನ್ನು ಇಟ್ಟಿರ್ತೀವಿ. ಆ ಠೇವಣಿಗಳನ್ನು ನಾವು ಯಾವಾಗ ಬೇಕಾದರೂ ಬಿಡಿಸ್ಕೋಬೋದು. ಅಂತಂದರೆ ನಮಗೆ ಇವಾಗ ಅವಶ್ಯಕತೆ ಇದೆ, ಹಣದ ಅವಶ್ಯಕತೆ ಇದೆ ಅಂದಾಗೆಲ್ಲ ನಾವು ಏನು ಮಾಡ್ಬೋದು, ಆ ಇಟ್ಟಿರುವಂಥ ಠೇವಣಿಗಳನ್ನು ನಾವು ಬಿಡಿಸ್ಕೊಳ್ಬೋದು ಅನ್ನೋದನ್ನು ಇಲ್ಲಿ ತಿಳ್ಕೊಬೋದು. ಪ್ಲಸ್ RBIನ ಇತರ ಠೇವಣಿಗಳು, RBIನಲ್ಲಿರುವಂತಹ ಇತರೆ ಠೇವಣಿಗಳನ್ನು ಇದು M1 ಹೊಂದಿದೆ ಸ್ನೇಹಿತರೆ. ಇಲ್ಲಿ ಈ M1 ನಾವು ಸಂಕುಚಿತ ಹಣ ಅಂತೇಳಿ ಕರಿತೀವಿ. ಏನಪ್ಪ ಅಂತೇಳಿ ಕರಿತೀವಿ? ಸಂಕುಚಿತ ಹಣ ಅಂತೇಳಿ ಕರಿತೀವಿ. ಹಾಗೆಯೇ ಹೆಚ್ಚು ದ್ರವ್ಯತ್ವವನ್ನು ಹೊಂದಿರುವ ಹಣ ಅಂತೇಳಿ ಕರಿತೀವಿ. ಇದು ಸಾರ್ವಜನಿಕರ ಬಳಿ ಅಥವಾ ಹೆಚ್ಚು ಚಲನೆಯಲ್ಲಿರುವ ಹಣ ಅಂತೇಳಿ ಕರಿತೀವಿ. ಹೆಚ್ಚು ಚಲನೆಯಲ್ಲಿ ಕಂಡುಬರುವಂತಹ ಹಣ ಯಾವುದಪ್ಪ ಅಂತೇಳಿದರೆ M1. ಇದನ್ನು ತಕ್ಷಣ ಉಪಯೋಗಕ್ಕೆ ನಾವು ಬಳಸ್ಕೊಳ್ತಾ ಹೋಗ್ತೀವಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದು ಸ್ನೇಹಿತರೆ. ತಕ್ಷಣ ಉಪಯೋಗಕ್ಕೆ ಬರುವ ಹಣ ಅಂತೇಳಿ ಕರಿತೀವಿ ಸ್ನೇಹಿತರೆ. ಈ ಪಾಯಿಂಟ್ಸ್ಗಳನ್ನೆಲ್ಲ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಸಲ್ಲಿ ಕ್ವಶನ್ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಇಲ್ಲಿ M1 ಏನು ಒಳಗೊಂಡಿದೆ ಅಂತ ಹೇಳಿ ಸೂತ್ರದ ಮೂಲಕ ನಾವು ಇಲ್ಲಿ ತಿಳ್ಕೊಬೋದು ಸ್ನೇಹಿತರೆ. M1 C+. C ಏನನ್ನು ಸೂಚಿಸುತ್ತೆ ಅಂತೇಳಿ ನಾವು ಅಲ್ಲಿ ತಿಳ್ಕೊಂಡಿದ್ದೀವಿ. C ಏನನ್ನು ಸೂಚಿಸುತ್ತೆ? ಸಾರ್ವಜನಿಕರ ಬಳಿ ಇರುವ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳನ್ನು ನಾವು C ಅಂತೇಳಿ ಗುರುತಿಸ್ತೀವಿ. ಪ್ಲಸ್ DD ಡಿಮಾಂಡ್ ಡೆಪಾಸಿಟ್ ಅಂದರೆ ಬೇಡಿಕೆಯ ಠೇವಣಿಗಳು. ಬೇಡಿಕೆಯ ಠೇವಣಿಗಳು ಅಂತಂದರೆ
ನಾವು ಯಾವಾಗ ಠೇವಣಿ ಇಟ್ಟಿರ್ತೀವಿ, ಯಾವ ಅವಧಿಯಲ್ಲಾದರೂ ನಮಗೆ ಬೇಕಾದ ಸಮಯದಲ್ಲಿ ನಾವು ಠೇವಣಿಗಳನ್ನು ಬಿಡಿಸ್ಕೊಳ್ಬೋದು ಬ್ಯಾಂಕ್ನಲ್ಲಿ ಅನ್ನೋದನ್ನು ನಾವು ಇಲ್ಲಿ ನೆನಪಿಟ್ಕೊಳ್ಬೇಕು. OD ಆರ್ ಬಿ ಐನ ಅದರ್ ಡೆಪಾಸಿಟ್, ಆರ್ ಬಿ ಐನ ಇತರೆ ಠೇವಣಿಗಳು, ಆರ್ ಬಿ ಐ ಬ್ಯಾಂಕ್ನಲ್ಲಿರುವಂಥ ಇತರೆ ಠೇವಣಿಗಳನ್ನು ಹೊಂದಿದೆ ಸ್ನೇಹಿತರೆ. ಇಷ್ಟು M1ಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಂಡ್ವಿ ಸ್ನೇಹಿತರೆ. M2 ಹಣವನ್ನು ನಾವು ಸೆಮಿ ಬ್ರಾಡ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಇಲ್ಲಿ M2 ಯಾವ ಅಂಶಗಳನ್ನು ಒಳಗೊಂಡಿದೆ ಅಂತಂದರೆ M1 ಮಾಪನದ ಎಲ್ಲ ಅಂಶಗಳು. M1 ಏನೇನು ಹೊಂದಿತ್ತು? C+D+OD ಈ ಅಂಶಗಳನ್ನು ಏನು ಹೊಂದಿತ್ತಲ್ಲ, ಈ ಅಂಶಗಳ ಜೊತೆಗೆ ಅಂಚೆ ಕಚೇರಿಯಲ್ಲಿನ ಒಟ್ಟು ಉಳಿತಾಯ ಠೇವಣಿಗಳನ್ನು ಹೊಂದಿದೆ. ಯಾವುದನ್ನು ಹೊಂದಿದೆ? ಇಲ್ಲಿ ಅಂಚೆ ಕಚೇರಿಯಲ್ಲಿನ ಒಟ್ಟು ಠೇವಣಿಗಳನ್ನು ಇದು M2 ಹೊಂದಿದೆ. M2 ಹಣದ ಪೂರೈಕೆಯನ್ನು ನಾವು ಸೂತ್ರದ ಮೂಲಕ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. M2 = M1 + POSPD ಅಂತ ಅಂದರೆ ಇಲ್ಲಿ ಅಂಚೆ ಕಚೇರಿಯಲ್ಲಿನ ಒಟ್ಟು ಉಳಿತಾಯ ಠೇವಣಿಗಳನ್ನು ಇದು ಹೊಂದಿದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟು ಹಣದ ಪೂರೈಕೆಯ 3ನೇ ವಿಭಾಗ ಅಥವಾ 3ನೇ ಉಪಾಂಗ ಯಾವುದಪ್ಪ ಅಂತಂದರೆ M3 ಬಗ್ಗೆ ನಾವು ಆವಾಗಲೇ ತಿಳ್ಕೊಂಡ್ವಿ. ಇದನ್ನು M3ನ ಕೇಂದ್ರ ಬ್ಯಾಂಕ್ ಆದಂತಹ ರಿಸರ್ವ್ ಬ್ಯಾಂಕ್ 1967-68 ನಂತರ ಇದನ್ನು ಪರಿಚಯಿಸಿತು. ಇದನ್ನು ನಾವು ವಿಶಾಲ ಹಣ ಅಂತೇಳಿ ಕರಿತೀವಿ ಅಂತೇಳಿ ನಾವು ತಿಳ್ಕೊಂಡ್ವಿ. ಈ M3 ಏನನ್ನು, ಯಾವ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ಸ್ನೇಹಿತರೆ. M1 ಮಾಪನದ ಎಲ್ಲ ಅಂಶಗಳ ಜೊತೆಗೆ ಎಲ್ಲ ಬ್ಯಾಂಕುಗಳ ಅವಧಿ ಠೇವಣಿಗಳನ್ನು ಹೊಂದಿರುತ್ತದೆ. ಅವಧಿ ಠೇವಣಿಗಳು ಅಂತ ಅಂದರೆ ಒಂದು ನಿರ್ದಿಷ್ಟ ಅವಧಿಗೆ ನಾವು ಠೇವಣಿಗಳನ್ನು ಇಟ್ಟಿರ್ತೀವಿ. ಆ ಠೇವಣಿಗಳನ್ನು ನಾವು ಯಾವುದೇ ನಮಗೆ ಇವಾಗ ಬೇಕು ಅನಿಸಿದಾಗ ಬಿಡಿಸ್ಕೊಳ್ಳೋದಕ್ಕೆ ಅಥವಾ ಹಿಂತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಅವುಗಳನ್ನು ನಾವು ಅವಧಿ ಠೇವಣಿಗಳು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಈ M3 ನಾವು ವಿಶಾಲ ಹಣ ಅಂತ ಹೇಳಿ ಕರಿತೀವಿ. ಈ M3 ಏನನ್ನು ಒಳಗೊಂಡಿದೆ ಅಂತಂದರೆ M3 ಸೂತ್ರದ ಮೂಲಕ ನೋಡೋದಾದರೆ M3 M1 + TD. M1 ಅಂದರೆ M1 ಮಾಪನದ ಅಂಶಗಳು, C+D+OD ಈ ಅಂಶಗಳ ಜೊತೆಗೆ ಎಲ್ಲ ಬ್ಯಾಂಕುಗಳ ಅವಧಿ ಠೇವಣಿಗಳು, ಒಂದು ನಿರ್ದಿಷ್ಟ ಅವಧಿಗೆ ನಾವು ಬ್ಯಾಂಕುಗಳಲ್ಲಿ ಇಟ್ಟಿರುವಂತಹ ಠೇವಣಿಗಳನ್ನು ಈ M3 ಅಂಶ ಒಳಗೊಂಡಿದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ತೀವಿ ಸ್ನೇಹಿತರೆ. ನೆಕ್ಸ್ಟು ಹಣದ ಪೂರೈಕೆಯ 4ನೇ ವಿಭಾಗ ಯಾವುದಪ್ಪ ಅಂತಂದರೆ M4 ವೈಡೆಸ್ಟ್ ಮೆಜರ್ ಆಫ್ ಮನಿ ಸಪ್ಲೈ ಅಂತೇಳಿ ಇದನ್ನು ಕರಿತೀವಿ ಸ್ನೇಹಿತರೆ. ಇದು ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಅಂತಂದರೆ M3 ಮಾಪನದ ಎಲ್ಲ ಅಂಶಗಳನ್ನು ಮತ್ತು ಅಂಚೆ ಕಚೇರಿಯಲ್ಲಿನ ಉಳಿತಾಯ ಠೇವಣಿಗಳ ಜೊತೆಗೆ ಒಟ್ಟು ಠೇವಣಿಗಳನ್ನು ಇದು ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದು ಸ್ನೇಹಿತರೆ. M4 M3 ಮಾಪನದ ಅಂಶಗಳು. M3 ಮಾಪನದ ಅಂಶಗಳು ಯಾವ್ಯಾವು ಒಂದು ಒಳಗೊಂಡಿದೆ? ಇಲ್ಲಿ C+DD+OD+TD+ ಇದ್ರ ಜೊತೆಗೆ TD ಅಂದರೆ ಕಾಲಾವಧಿ ಠೇವಣಿಗಳು, ಟೈಮ್ ಡೆಪಾಸಿಟ್ ಜೊತೆಗೆ ಇದು ಅಂಚೆ ಕಚೇರಿಯಲ್ಲಿನ ಉಳಿತಾಯ ಠೇವಣಿಗಳ ಜೊತೆಗೆ ಒಟ್ಟು ಠೇವಣಿಗಳು ಅಂತಂದರೆ ಒಟ್ಟು ಠೇವಣಿಗಳನ್ನು ಇದು ಒಳಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಇಲ್ಲಿ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಹೊರತುಪಡಿಸಿ ಎಲ್ಲ ಅಂಶಗಳನ್ನು ಈ M4 ಮನಿ ಅಥವಾ ಹಣದ ಪೂರೈಕೆ ಅಂಶ ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಮನಿ ಆ್ಯಂಡ್ ಬ್ಯಾಂಕಿಂಗ್ ಚಾಪ್ಟರ್ನಲ್ಲಿ ಇವತ್ತು ನಾವು ಕಾಂಪೋನೆಂಟ್ಸ್ ಆಫ್ ಮನಿ ಸಪ್ಲೈ ಬಗ್ಗೆ ತಿಳ್ಕೊಂಡ್ವಿ ಸ್ನೇಹಿತರೆ. ಈ ಒಂದು ಚಾರ್ಟನ್ನು ಅಥವಾ ಇದನ್ನು ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಇದ್ರ ಮೇಲೆ 1 ಅಥವಾ 2 ಪ್ರಶ್ನೆಗಳನ್ನು KCET ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತದೆ. ಇದನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡ್ರಿ ಅಂತಂದರೆ 2 ಮಾರ್ಕ್ಸನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಾನು ಮಾಡ್ತಾ ಇರುವಂಥ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಸ್ವಲ್ಪ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೂ ಏನೇನು ಡೆವಲಪ್ ಮಾಡ್ಕೋಬೇಕು ಅಂತೇಳಿ ತಿಳಿಸ್ತಾ ಹೋಗಿ, ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.